ಬರ್ರಿ ನಮ್ಮ ಗುಬ್ಬಿಗೆ ಅರ್ಬಿ ಸ್ಟಿಚಿಂಗ್ ಮಾಡೋಣ್ರಿ. ಮೊದಲ ಇದನ್ನ ಕೆಳಗಿಂದ ಪ್ಲೇಟ್ಸಿಂದ ನಾ ಮೊದಲು ಹೊಲ್ಕೋತೀನಿ. ಇದನ್ನ 2 ಪೀಸ್ ಜಾಯಿಂಟ್ ಮಾಡ್ಬೇಕಲ್ರಿ. ಇದನ್ನ ಮೊದಲ ಚಿತ್ ಇಟ್ಕೋರಿ. ಇದು ಉಲ್ಟಾ ರೀ, ಇದು ಚಿತ್ ರೀ. ಸೀದಾ ಇಟ್ಕೊರಿ, ಅಂದ್ರೆ ಚಿತ್ ಅಂದ್ರೆ ಸೀದಾ ಇಟ್ಕೊರಿ. ಇದು ನೋಡ್ರಿ, ಇದು ಸೀದಾ ಐತ್ರಿ, ಇದು ಉಲ್ಟಾ ಐತಿ. ಅಂದ್ರೆ ಸೀದಾ ಇದ್ದಿದ್ದ ಹಿಂಗೆ ಉಲ್ಟಾ ಮ್ಯಾಲೆ, ಕೆಳಗಿಂದ ಸೀದಾ ಮ್ಯಾಲೆ ಆಗ್ಬೇಕ್ರಿ, ಮ್ಯಾಲಿಂದ ಉಲ್ಟಾ ಮ್ಯಾಲೆ ಆಗ್ಬೇಕ್ರಿ. ಇದು ಉಲ್ಟಾ, ಇದು ಸೀದಾ ರೀ. ನೋಡ್ಕೊಂಡು ಹೊಲ್ಕೋರಿ. ಈ ಥರ ಜಾಯಿಂಟ್ ಮಾಡ್ಕೊಂಡು ಜಾಸ್ತಿನ ಒಳಗೆ ಅರ್ಬಿ ತೊಗೋತೀನಿ ರೀ. ಹಿಂಗೆ ರೀ, ಒಳಗೆ ಜಾಸ್ತಿ ಅರ್ಬಿ ತೊಗೊಂಡೇನ್ರಿ. ದೊಡ್ಡವ್ರಿಗೆ ಅದು ಇಷ್ಟು ತೊಗೋಬೇಡ್ರಿ. ಯಾಕಂದ್ರೆ ಇದೊಂದು ಸ್ವಲ್ಪ ಅರ್ಬಿ ಹೆಚ್ಚಾಕತ್ರಿ, ಅದಕ್ಕೆ ಜಾಸ್ತಿ ತೊಗೊಂಡು ಈ ಥರ ಸ್ಟಿಚ್ ಮಾಡ್ಕೊಂಡೇನ್ರಿ. ಈ ಥರ ಹೊಲ್ಕೊಂಡ್ಮೇಲೆ ಇನ್ನು ಇಲ್ಲಿಂದ ಪ್ಲೇಟ್ಸ್ ಮಾಡಬೇಕಂದ್ರೆ ನೀರಿಗೆ ಮಾಡಬೇಕು ನೋಡಿ. ಈ ಥರ ನಾವು ಯಾವ ಥರ ನೀರಿಗೆ ತೊಗೊತೀವಲ್ಲ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ನೋಡಿರಿ, ಯಾವ ಥರ ತೊಗೊಂಡು ಗೊತ್ತೈತೇನು ರೀ. ಜಾಸ್ತಿ ಕಾಣಿಸತ್ತಿಲ್ಲ ಅನಿಸ್ತೈತಿ. ಇಲ್ಲಿರ್ತೈತಿ ರೀ, ಇಲ್ಲಿಂದ ನೋಡಿ ಹಿಂಗೆ ನೀರಿಗೆ ಜಾಸ್ತಿ ತೊಗೊಂಡ್ರೆ ಚೆಂದ ಕಾಣಿಸ್ತೈತಿ. ಅದಕ್ಕೆ ಒಂದು ನಿಮಿಷ ವಿಡಿಯೋ ಸರಿ ಆಗತ್ತಿಲ್ಲ ಅನಿಸ್ತೈತಿ. ಈಗ ಕಾಣಿಸ್ತೈತಿ ನೋಡಿ. ಹಿಂಗೆ ಫಸ್ಟ್ನೇ ಸರ್ಗಿ ನಾನು ಗೊಂಬಿಗೆ ಡ್ರೆಸ್ ಹೊಲಿಯೋದ್ರಿ. ನಾನು ಯಾವತ್ತೂ ಸ್ಟಿಚ್ ಮಾಡಿಲ್ರಿ ಹಿಂಗತ್ತೆ ಗೊಂಬಿಗೆ. ಅದು ನಮ್ಮ ಚುಟ್ಟಿ ಕಿಟಿ ಹೊಲಿಯಾತೇನೆ ರೀ. ನೋಡಿ ಹೆಂಗೆ ಆಕೈತೆ ಗೊತ್ತಿಲ್ಲ ರೀ. ಮನುಷ್ಯರಿಗೆ ಹೆಂಗಾರು ಹೊಲಿಬೋದ್ರಿ, ಇವು ಗೊಂಬಿಗಳನ್ನ ಏನಂತ ಹೊಲಿದ್ರಿ. ಹಿಂಗೆ ಹೊಲಿಯಾತೇನೆ ನೋಡ್ರಿ. ನೀವು ಪ್ಲೇಟ್ಸ್ ಮಾಡೋದು ಕಾಣತೈತೆ ರೀ. ಅಂದ್ರೆ ನೋಡ್ಕೊಂಡು ಒಂದು ಸ್ವಲ್ಪ ಭಾಳ ಅರ್ಬಿ ತೊಗೊಂಡು ಮಾಡ್ಕೊಂಡ್ರೆ ಚೆನ್ನಾಗಿ ಅನಿಸ್ತೈತಿ. ನಮ್ಮ ಸೃಷ್ಟಿಗೆ ಬರೋಣ, ನಮ್ಮ ಚುಟ್ಟಿಗೆ ಸರ್ಪ್ರೈಸ್ ಕೊಡು ಮತ್ತು ಹೊಲಿಯಾತೇನೆ ರೀ. ನಾನು ಏನತ್ತ ಆಡ್ತೀರಿ. ಭಾಳ ಅರ್ಜೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಹಿಂಗೆ ನೀರಿಗೆ ಮಾಡೋಣ್ರಿ. ಆದಷ್ಟು ಸಾವಕಾಸನ ಹೊಲಿರಿ, ಅಂದ್ರೆ ನೀರಿಗೆ ಚಂದ ಕಾಣಿಸ್ತಾವೆ. ನಾವು ಅರ್ಜೆಂಟ್ ಮಾಡಕ್ಕೆ ಹೋದ್ವಿ ಅಂದ್ರೆ ನೀರಿಗೆ ಅಷ್ಟೊಂದು ಚಂದ ಬರಂಗಿಲ್ಲ ರೀ ಅವ. ಅದಕ್ಕೆ ಸ್ವಲ್ಪ ಸಮಾಧಾನ ಹೊಲಿರಿ. ನೋಡಿರಿ ಹಿಂಗೆ ನೀರು ಚಂದ ಕುಂದ್ರಕತ್ತಿದಿಲ್ಲ ರೀ. ಹಿಂಗೆ ನೋಡಿರಿ ಯಾವ ಥರ ಚಂದ ಕುಂದ್ರತ್ತಾರ ರೀ. ವಿಡಿಯೋದಾಗ ಅಷ್ಟೊಂದು ಕ್ಲಿಯರ್ ಕಾಣಿಸಕತ್ತೈತಿಲ್ಲ ಅಂಬಲ್ರಿ. ಸೀದಾ ಮಾಡ್ಕೊಂಡು ಗುಂಡು ಪೆನ್ ಇದ್ರಿಲ್ಲ ಅಟ್ ಹಾಕೊಂಡ್ಬಿಡ್ರಿ. ಭಾಳ ಅರ್ಬಿ ಜರ್ದಾಡಕತ್ರ ನಾನೇನು ಅರ್ಬಿ ಜರ್ದಾಡತ್ತಿಲ್ಲ ರೀ. ಸಾವಕಾಸ ಹೊಲಿರಿ, ಆದಷ್ಟು ನೀರಿಗೆ ಚಂದ ಅನಿಸ್ತಾವೆ. ನಾವು ಅರ್ಜೆಂಟ್ ಮಾಡಕ್ಕೆ ಹೋದ್ವಿ ಅಂದ್ರೆ ಅರ್ಜೆಂಟ್ ಹೆಂಗಾರ ಆಗಿರ್ತಾವೆ ಇರ್ತೀವಿ, ಸರಿ ಹಂಗೆ ಕುಂದ್ರಂಗಿಲ್ಲ ರೀ. ಆದಷ್ಟು ಸಾವಕಾಸ ಹೊಲಿರಿ. ನೀರಿಗೆ ಮಾಡ್ಕೊಂಡ್ರಿ ಬೇರೆದಾದ್ರೆ ನೀವು ಅರ್ಜೆಂಟ್ ಮಾಡ್ಬೋದು ರೀ. ಇವು ನೀರಿಗೆ ತೆಗೆದ್ರೆ ಸ್ವಲ್ಪ ಸಮಾಧಾನ ಹೊಲಿರಿ. ಅವು ಎಷ್ಟು ಬೇಕಾಗಿತ್ತು ಅಂದ್ರೆ ನಡ ಎಲ್ಲಿತ್ತು ಪುಸ್ತಕ ಎಲ್ಲಿತ್ತು. ಇಲ್ಲ ಎಷ್ಟು ತಂದ್ರೆ ಇರೋದು ನಡ 9 ಇಂಚ್ ಐತ್ರಿ. ಇದು ಎಷ್ಟು ಬಂದೈತ್ರಿ. ಇಸ್ತ್ರಿ ಮಾಡೋಣ. ನೀಟಾಗಿ ನೀರಿಗೆ ಹೆಂಗೆ ಬಂದವ್ರಿ ಹಂಗೆ ಇಟ್ಕೊರಿ.
ನೀಟಾಗಿಟ್ಟು ಚಂದ ಕಾಣಿಸ್ತಾರೆ ನೀರಿಗೆ ಇಸ್ತ್ರಿ ಮಾಡಿ. ಈ ಥರ ಚೆನ್ನಾಗಿ ಇಟ್ಕೊಂಡು ಒಮ್ಮೆ ಇಸ್ತ್ರಿ ಮಾಡ್ಬೇಕು ರೀ. ನೋಡ್ರಿ ಹಿಂಗೆ ಇಟ್ಕೊಂಡು ಒಮ್ಮೆ ಇಸ್ತ್ರಿ ಮಾಡ್ಕೊಂಡ್ರೆ ನೀಟ್ ಅನ್ನಿಸ್ತಾವ್ರಿ. ನೀವು ಇಸ್ತ್ರಿ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರ್ಲಿತ್ತಾವ ನೋಡ್ರಿ. ಹಿಂಗೆ ಮಾಡ್ಕೊಂಡ್ರಿ ನೋಡ್ರಿ ಹೆಂಗೆ ಕಾಣತ್ತೆ. ಬರ್ರಿ ಹಂಗಾರೆ ಇದನ್ನು ಸ್ಟಿಚ್ ಮಾಡೋಣ್ರಿ. ನೀರಿಗೆ ಮಾಡ್ಕೊಂಡಿದ್ದಾಗೈತ್ರಿ. ಇನ್ನೂ ಇದನ್ನ ಮ್ಯಾಲಿಂದ ಹೊಲಿಯೋಣ್ರಿ. ಮ್ಯಾಲಿಂದ ಕಚ್ ಹಾಕೇನ್ರಲ್ಲ ಇಲ್ಲೇ ಐತಿ. ಇಲ್ಲಿಂದ ಕೊಳ ತಗೋತೀನಿ. ಇದು ಮುಂದಿಂದ ತಗೋತೀನಿ. ಈಗ ಕಾಣಿಸ್ತೈತಿ ರೀ 2 ಇಂಚಿಗೆ ಮಾರ್ಕ್ ಹಾಕೋತೀನಿ ರೀ. ಹಾಗೆ ಇಲ್ಲಿ ಕಚೇರಿ ಐತಿಲ್ರಿ ಇಲ್ಲಿ ತಗೋತೀನಿ. ಇಷ್ಟು ತೊಗೊಂಡ ನಾವು ಇದ್ರಾಗ ಯಾವ ಕೊಳ ಬೇಕಾದ್ರೆ ಹಾಕೋಬೋದ್ರಿ. ನಾವು ಒಂದು ಅಂದಾಜು ಕೊಳ ಹಾಕೋತೀನಿ ರೀ. ಮತ್ತು ಕೈಲೇ ಮಾಡ್ಕೊತೀನಿ ರೀ. ಹೆಂಗೆ ಕಟ್ನೈತ್ರಿ 2. ಈಗ ಒಂದು ಹಸ್ತಾರ ಒಂದು ಇದನ್ನ ತಿಳ್ಕೊರಿ. ಇದನ್ನು ನಾರ್ಮಲಿ ರೌಂಡ್ ತೊಗೊಂತೀನಿ ರೀ. ಇದನ್ನ ಎಷ್ಟು 3 ಇಂಚ್ ತೊಗೋತಾನೆ ಏನು ರೀ. 3 ಇಂಚಿಗೆ ಮಾರ್ಕ್ ಹಾಕೊಂಡ ಇದೇನು ಬಿಡ್ತಾ ಪಡ್ತಾ ಏನು ನೋಡೋ ಅವಶ್ಯಕತೆ ಇಲ್ಲ ರೀ. ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ರೀ. ನಾನು ಹಿಂಗೆ ತೊಗೊಂಡಿರ್ತೇನೆ ರೀ ರೌಂಡ್. ಹಿಂಗೆ ನೋಡಿ ಇಲ್ಲೂ ಮುಡಿದಿಲ್ಲ ರೀ. ಮುಡಿದ್ರ ಮೇಲೆ ಒಂದು ಲೈನ್ ಹಾಕ್ಬಿಡ್ರಿ. ಹೊಲಿಯಾಕೆ ಕನ್ಫ್ಯೂಸ್ ಆಗಂಗಿಲ್ಲ. ನೀವು ಹೊಲ್ಕೊಂಡೇ ಕಟ್ ಮಾಡಿರಿ. ಇದು ತುಂಬ ಈಸಿ ಬೇರೆ. ನೀವು ಕಟ್ ಮಾಡಿ ಹೊಲಿಯೋಕಿನ ಹೊಲ್ಕೊಂಡ ಮೇಲೆ ಕಟ್ ಮಾಡೋದು ತುಂಬಾ ಈಸಿ ಕೆಲಸ ರೀ ಇದು. ನೋಡ್ರಿ ಈ ಥರ ಇದು ಉಲ್ಟಾ ಐತ್ರಿ. ಸೀದಾ ಕೆಳಗೈತ್ರಿ. ಒಂದು ಹಸ್ತಾರ ಒಂದು ಮೀನ್ ಕ್ಲಾತ್ ರೀ. ಎರಡು ಅದ್ರಾಗ ಸ್ಟಿಚ್ ಮಾಡ್ತೀನಿ. ಹಂಗಾರ ಏನು ಶೇಪ್ ತೊಗೊಂಡಿರ್ತೀವಲ್ವ ಇಲ್ಲಿ ಥರ ಸ್ವಲ್ಪ ತುದಿ ಮಾತ್ರ ಪೂರ್ತಿ ಹೊಲಿಗೆವರೆಗೆ ಮಾಡ್ಕೋಬೇಡಿ. ಒಂದು ಸ್ವಲ್ಪ ಈ ಥರ ನೆಕ್ಸ್ಟ್ ತುರ್ಗಿ ಮಾಡ್ಕೊಂಡ್ರೆ ನಾವು ಹೊಲಿಸಿದಾಗ ತುಂಬ ಚೆನ್ನಾಗಿ ನೆಕ್ ಬರುತ್ತೆ. ನೋಡಿ ಟರ್ನ್ ಮಾಡ್ತಿದ್ದೀನಿ. ಟರ್ನ್ ಮಾಡಿಕೊಂಡು ಇದ್ರ ಮೇಲೆ ಸ್ಟಿಚ್ ಮಾಡ್ತೀನಿ. ಹೀಗೆ ಈ ಥರ ಹೊಲ್ಕೊಂಡಿದ್ದೀನಿ. ಇನ್ನು ಇದನ್ನು ಆಲ್ರೌಂಡರ್ ಹೊಲ್ಕೊಳ್ಳೋಣ. ಅಂದರೆ ಪೂರ್ತಿ ರೌಂಡ್. ಈ ಥರ ನೆಕ್ ಬಂದಿದೆ. ಇನ್ನು ಬ್ಯಾಕಿಂದು ಬೇಕು ಅಂತ ಹುಡುಗಿ ಸರ್ಪ್ರೈಸ್ ಕೊಡೋಣ ಅಂತ ಮಾಡ್ತಿದ್ದೀನಿ. ನೋಡೋಣ. ಓಕೆ, ಇದಕ್ಕೆ ಸಹ ಈ ಥರ ನಾಚ್ ಹಾಕೋತೀನಿ. ಆಲ್ರೌಂಡರ್ ಜಾಸ್ತಿ ಬಟ್ಟೆ ಕಟ್ಟಾಗೋದು ಬೇಡ, ತುದಿ ಅಷ್ಟೆ. ಇನ್ನು ಹೊಲಿಸ್ತೀನಿ. ಆಲ್ರೌಂಡರ್ ಎಲ್ಲ ಕೆಳಗೆ ಫುಲ್ ರೌಂಡ್ ಹೊಲಿಕೆ ಹಾಕೋಬೇಕು. ನೋಡಿ ಬ್ಯಾಕಿಂದು ರೆಡಿ ಆಯಿತು. ಬ್ಯಾಕು ಆಯಿತು, ಫ್ರಂಟು ಆಯಿತು. ಇಲ್ಲಿ ಹೊಲಿಯೋಣ. ಇದರಲ್ಲಿ 2 ಪೀಸ್ ಮಾಡಿ ಈ ಥರ. ಅದ್ರದ್ದು ಹ್ಯಾಂಡ್ ಎಷ್ಟಿದೆ ನೋಡೋಣ. ಫುಲ್ ಸ್ಲೀವ್ ಆಗುತ್ತೆ. ಸ್ವಲ್ಪ ಮುಂದೆ ಮಡ್ಚೋದಕ್ಕೆ 1 ಇಂಚು, ಇದಕ್ಕೆ ಹಾಕೊಂಡು 6.5 ಕಟ್ ಮಾಡ್ತೀನಿ. 6.5 ಇಲ್ಲಿ 6.5ಗೆ 1 ಇಂಚ್, 2 ಇಂಚ್, 3.5 ಬರುತ್ತೆ. ಇದು ಬರುತ್ತಲ್ಲ, ಸೊ ನಾನು ಅಂದಾಜಲ್ಲಿ ಕಟ್ ಮಾಡ್ಕೊತೀನಿ ಈ ಥರ.
ಹಾಕೊಂಡ್ಬಿಟ್ಟು ಸ್ವಲ್ಪ ಮುಂದೆ ಒಂದು ಫೋಲ್ಡ್ ಮಾಡಿ ಹೊಲಿತೀನಿ. ಈ ಥರ ಡಬಲ್ ಫೋಲ್ಡ್ ಮಾಡಿ ಸ್ಲೀವ್ ರೆಡಿ ಆಯಿತು. ಇದು ನಾನೇನು ಬ್ಯಾಕ್ ಹಾಗೆ ಫ್ರಂಟ್ ಎಂದು ಸಾರಿ ಫ್ರೆಂಡ್ಸ್ ನೋಡಿ ಈ ಥರ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊತೀನಿ. ಡಬಲ್ ಹೊಲಿಗೆ ಹಾಕೋಬೇಕು. ಹಾಕೊಂಡ ನಂತರ ಕಟ್ ಮಾಡಿ ಇದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡೋಣ. ನೋಡಿ ಈ ಸೆಂಟ್ರ್ ಆಚೆ ಇರುತ್ತಲ್ಲ, ಈ ಶೋಲ್ಡ್ರ್ ಜಾಯಿಂಟ್ ಇದ್ದಲ್ಲಿ ಇಟ್ಕೊಂಡು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಈ ಥರ ನೋಡಿ. ಈ ಥರ ನೋಡಿ ಬ್ಯಾಕ್ ಆಯಿತು, ಈ ಥರ ಫ್ರಂಟು ಬರುತ್ತೆ ಹಾಕೊಂಡು. ಜಾಸ್ತಿ ಸ್ಲೀವ್ಗಳನ್ನ ಎಳೆದು ಹಚ್ಚಬಾರ್ದು. ಎಳೆದು ಹಚ್ಚೋದ್ರಿಂದ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಸ್ಟಿಚ್ ಹಾಕೊಂಡ್ಬಿಡ್ತೀನಿ ಹಾಗೆ. ಒಂದು ಸೈಡ್ ಹೊಲ್ಕೊಂಡ್ಬಿಡ್ಬೇಕು. ಆಮೇಲೆ ಅದನ್ನು ಇನ್ನೊಂದು ಸೈಡ್ ನೀರಿಗಿದು ಕುಡಿಸಿ ಹೊಲಿದ ಆಮೇಲೆ ಜಾಯಿಂಟ್ ಮಾಡ್ಕೋಬೇಕು. ಈಗ ಒಂದು ಸೈಡ್ ಮಾತ್ರ ಹೊಲಿದಿಟ್ಕೋಬೇಕು. ನೋಡಿ ಇಲ್ಲಿಗೆ ಸ್ಟಿಚ್ ಮಾಡ್ಕೋತೀನಿ ನಾನು. ಇಷ್ಟು ಇನ್ನೂ ಅದ್ರದ್ದು ಇಲ್ಲಿ ಸ್ಲೀವ್ ಇನ್ನೊಂದು ಸ್ವಲ್ಪ ಹಿಡಿಯೋಣ, ನೋಡೋದಾಗುತ್ತೆ ಅನ್ಸುತ್ತೆ. ನೋಡಿ ಈ ಥರ ಬಂದು ಇಲ್ಲಿಗೆ ಅಟ್ಯಾಚ್ ಕೊಡ್ತಿದ್ದೀನಿ. ಹಾಗೆ ಇನ್ನೊಂದು ಸ್ಟಿಚ್ ಮಾಡೋಣ. ಅದನ್ನು ಮೊದಲು ಇನ್ನೊಂದು ಹೊಲಿಗೆ ಹಾಕಿದ್ದೀನಿ. ಆಯಿತು. ಇದನ್ನ ಎಕ್ಸ್ಟ್ರಾ ಜಾಸ್ತಿ ಸ್ವಲ್ಪ ಕಟ್ ಮಾಡ್ತೀನಿ. ಮಾಡಿಕೊಂಡು ಇದು ಜಾಯಿಂಟಿಂಗ್ ಮಾಡ್ತೀನಿ. ಬಟ್ಟೆಗೆ ನೋಡೋಣ ಎಷ್ಟಿದೆ, ಕರೆಕ್ಟ್ ಇದೆ ಇಲ್ಲ ಅಂತ. ಸ್ವಲ್ಪ ಜಾಸ್ತಿ ಬರ್ತಿದೆ ಇದು. ಇನ್ನೊಂದು ಸ್ವಲ್ಪ ಫಿಟ್ಟಿಂಗ್ ತೊಗೋಬೇಕು. ಇನ್ನೊಂದು ಸ್ವಲ್ಪ ಬ್ಯಾಕ್ ಸೈಡು ಟಕ್ಸ್ ತೊಗೊಳ್ಳೋಣ. ಸ್ಮಾಲು ಈ ಥರ ಟಕ್ಸ್ಗಿನ ಇನ್ನೊಂದು ಸ್ವಲ್ಪ ಫಿಟ್ಟಿಂಗೇ ಮಾಡಿಬಿಡೋಣ. ಗೊಂಬೆ ಸ್ವಲ್ಪ ಸ್ಮಾಲ್ ಅಲ್ವಾ, ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಈಗ ಇದಕ್ಕೆ ಜಾಯಿಂಟ್ ಮಾಡೋಣ. ಜಾಯಿಂಟ್ ಮಾಡಿ ಸ್ಟಿಚ್ ಮಾಡೋಣ. ಇದು ಪ್ಲೇಸ್ ಇದ್ದು ಸೀದಾ ಇರಬೇಕು. ಇದು ಉಲ್ಟಾ ಇರಬೇಕು. ಉಲ್ಟಾ ಇಟ್ಕೊಂಡು ಈ ಥರ ಹಿಡ್ಕೊಂಡು ಸ್ಟಿಚ್ ಮಾಡೋಣ. ಈ ಥರ ಹಿಡ್ಕೊಂಡು ಸ್ಟಿಚ್ ಹಾಕೊಳ್ತಿದ್ದೀನಿ. ನೀಟಾಗಿ ನೋಡಿ ಕರೆಕ್ಟ್ ಲೆಂತ್ ಇದೆ ಇದು. ಸ್ವಲ್ಪ ಸೀದಾ ಮಾಡ್ಕೊಂಡು ಈಗ ಸ್ಟಿಚ್ ಮಾಡ್ಕೊಂಬಿಡಿ. ನೋಡಿ ಸ್ಟಿಚ್ ಆಗಿದೆ. ಇದು ಸೀದಾ ಈಗ ಕರೆಕ್ಟ್ ಬಂತಲ್ವ. ಇದನ್ನು ಇನ್ನು ಈ ಓಪನ್ ಸೈಡು ಈ ಓಪನ್ ಇದೆಯಲ್ಲ, ಈ ಓಪನ್ ಇಟ್ಕೊಂಡು ಕ್ಲೋಸ್ ಮಾಡೋಣ. ಸ್ಲೀವಿಂದ ತೊಗೋತೀನಿ. ಸ್ಲೀವಿಂದ ಇಲ್ಲೇ ಬ್ಯಾಕಿಂದ ತೊಗೋತೀನಿ. ನೋಡಿ ಇದನ್ನು ಈ ಥರ ಜಾಯಿಂಟ್ ಮಾಡಿಕೊಂಡು ಮೊದಲಿಗೆ ರಫು ಹಾಕಿ ಹೊಲ್ಕೊಳ್ಬೇಡಿ, ಯಾಕಂದರೆ ಅದು ಹೊಲಿಗೆ ಇರುತ್ತೆ. ರಫು ಹಾಕಿನೇ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿ. ಯಾವುದೇ ಥರ ನೀವು ಸ್ಟಿಚ್ ಮಾಡ್ತೀನಿ ಅಂದರೂ ಮೊದಲಿಗೆ ರಫು ಹಾಕ್ಕೊಳ್ಳೇಬೇಕು. ರಫು ಹಾಕಿ ಸ್ಟಿಚ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಬಿಚ್ಚೋಬೇಕು. ನಿಮ್ಮದು ಓರ್ಲಾಕ್ ಮಿಷನ್ ಇದೆ, ಇದನ್ನು ಹೊಲ್ಕೊಂಡ ನಂತರ
ಇದನ್ನು ಮಾಡ್ಕೊ ಏನಂದರೆ ಓರ್ಲಾಕ್ ಮಾಡ್ಕೊಂಬಿಡಿ ದಂಡಿಗೆಲ್ಲ. ನಂದು ಓರ್ಲಾಕ್ ಮಿಷಿನ್ ಇಲ್ಲ, ಅದನ್ನೊಂದು ತೊಗೊಳ್ಬೇಕು ಅನ್ಕೊಳ್ತಿದ್ದೀನಿ. ನಾನು ಯಾವಾಗ ಆಗುತ್ತೆ ಅವಾಗ ತೊಗೊಳ್ತೀನಿ. ತೊಗೊಂಡಾಗ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಈ ಥರ ಸ್ಟಿಚ್ ಮಾಡಿಕೊಂಡೆ. ನೋಡೋಣ, ಅದನ್ನು ಹೊಳಿಸಿ ಒಂದು ಸೆಕೆಂಡ್, ಒಂದೇ ಒಂದು ನಿಮಿಷ ತೋರಿಸ್ತೀನಿ. ಸೃಷ್ಟಿ, ನೀನು ಗುಬ್ಬಿ ಎಲ್ದಾಗೋದೈತೇನ? ಕೊಡ್ಲೇ ನೀನು ಗುಬ್ಬಿನ? ಟ್ಯಾಂಟಡ ಚಂದಾಗೈತೆ ನೋಡು. ಡ್ರೆಸ್ ಅದು ಹೆಂಗಾಗೈತಿ? ಇಷ್ಟಾತು ಫುಲ್ಲ ಚಂದಾಗೈತಿ. ಏನಿಟ್ಟದಿ ಅಕ್ಕಿಗೆ ಹೆಸರು ನೀ? ಗುಬ್ಬಿ. ಗುಬ್ಬಿ ನಿನ್ಗತೆ ಕಾಣತ್ತ ನೋಡು. ಗುಬ್ಬಿ 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 ನೋಡೋಣ. ವಾವ್, ಸೂಪರ್. ಇಷ್ಟ ಆಯ್ತು ನಿಂಗೆ? ಫುಲ್ ಖುಷಿ ಆಯ್ತು? ಓಕೆ.